ಕೊತ್ತನೂರು ಕಟ್ಟಡದಲ್ಲಿ ಅಸ್ಥಿ ಪಂಜರ ಸಿಕ್ಕಿದ್ದ ಕೇಸ್ಗೆ ಸಂಬಂಧಪಟ್ಟಂತೆ ಕೊನೆಗೂ ಪತ್ತೆ ಆಯಿತು ಅಸ್ಥಿ ಪಂಜರ ವ್ಯಕ್ತಿಯ ಗುರುತು. ಸೋಮಯ್ಯ 69 ವರ್ಷದ ವ್ಯಕ್ತಿಯ ಅಸ್ಥಿ ಪಂಜರ ಅದು. ಬೆಂಗಳೂರಿನ ಕೊತ್ತನೂರು ಬಳಿಯ ದೊಡ್ಡಗೊಬ್ಬಿಯ ಶ್ರೀಧರ್ ಅವರಿಗೆ ಸೇರಿದ ಅಪಾರ್ಟ್ಮೆಂಟ್ ನಿರ್ಮಾಣ ಹಂತದ ಕಟ್ಟಡದ 4ನೇ ಮಹಡಿಯಲ್ಲಿ ಈ ಅಸ್ಥಿ ಪಂಜರ ಸಿಕ್ಕಿತ್ತು. ಕೊನೆಗೂ ಅದು ಯಾರ್ದು ಅನ್ನುವಂಥದ್ದು ಗೊತ್ತಾಗಿದೆ. 69 ವರ್ಷದ ಸೋಮಯ್ಯ ಅಸ್ಥಿ ಪಂಜರ ಆಗಿದ್ದ ವ್ಯಕ್ತಿ. ಆತನ ಹಲ್ ಸೆಟ್ಟು ಮತ್ತೆ ಬಟ್ಟೆ ಮೂಲಕ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಅಂಬೇಡ್ಕರ್ ಆಸ್ಪತ್ರೆಯಲ್ಲಿ ಹಲ್ಲಿನ ಚಿಕಿತ್ಸೆಯನ್ನ ಈ ವ್ಯಕ್ತಿ ಪಡೆದಿದ್ದ. 2020-21ರಂದು ಆ ಸಾಲಿನಲ್ಲಿ ಹಲ್ಲಿನ ಸೆಟ್ ಅನ್ನ ಈ ವ್ಯಕ್ತಿ ಹಾಕಿಸಿಕೊಂಡಿದ್ದ. 2023ರಲ್ಲಿ ಆವಲಹಳ್ಳಿ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ಕೂಡ ದಾಖಲಾಗಿತ್ತು. ಮಿಸ್ಸಿಂಗ್ ಕೇಸನ್ನು ಆತನ ಪುತ್ರ ಕಿರಣ್ ಕುಮಾರ್ ಅವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಸಮೃದ್ಧಿ ಅಪಾರ್ಟ್ಮೆಂಟ್ನಲ್ಲಿ ಈ ಅಸ್ಥಿ ಪಂಜರ ಸಿಕ್ಕಿತ್ತು. ಅಸ್ಥಿ ಪಂಜರವನ್ನ ಪುತ್ರ ಕಿರಣ್ ಅವರಿಗೆ ಪೊಲೀಸರು ಹಸ್ತಾಂತರಿಸಿದ್ದಾರೆ. ಆರಂಭದಲ್ಲಿ ಒಂದಷ್ಟು ಡೌಟ್ಗಳು ಕೂಡ ಇತ್ತು. ಯಾಕಂತಂದರೆ ಸುಮಾರು 6-8 ತಿಂಗಳ ಹಿಂದೆ ಆತ ಮೃತಪಟ್ಟಿರ್ಬೋದು. ಈ ಥರದ್ದೆಲ್ಲ ಚರ್ಚೆಗಳು ನಡೀತಾ ಇತ್ತು. ಒಂದಷ್ಟು ಸಂಶಯಗಳಿತ್ತು. ಯಾರ್ದು, ಏನು, ಹೇಗೆ ಅಂತ ಆ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ. ಕೊನೆಗೂ ಅಸ್ಥಿ ಪಂಜರ ಯಾರ್ದು, ಆ ವ್ಯಕ್ತಿ ಯಾರು ಅಂತೇಳಿ ಕೂಡ ಈಗ ಗೊತ್ತಾಗಿದೆ. ಯಾವಾಗ ಅಲ್ಲಿ ಈ ಥರದ್ದೊಂದು ಅಸ್ಥಿ ಪಂಜರ ಇದೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ, ಇಮಿಡಿಯೇಟ್ ಆಗಿ ಅಲ್ಲಿದ್ದಂಥ ಸೆಕ್ಯೂರಿಟಿ ಗಾರ್ಡ್ ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಕೂಡಲೇ ಅಲ್ಲಿಗೆ ಬಂದಂಥ ಪೊಲೀಸರು ಕೂಡ ಅಸ್ಥಿ ಪಂಜರವನ್ನು ಫೋರೆನ್ಸಿಕ್ ಸೈನ್ಸ್ ಲ್ಯಾಬ್ಗೆ ಅಂದರೆ FSLಗೂ ಕೂಡ ರವಾನೆ ಮಾಡಿದರು. ಈಗ 69 ವರ್ಷದ ಸೋಮಯ್ಯ ಅಸ್ಥಿ ಪಂಜರ ಆಗಿದ್ದಂಥ ವ್ಯಕ್ತಿ ಅಂತ ತಿಳಿದು ಬಂದಿದೆ. ಆತನ ಹಲ್ ಸೆಟ್ಟು ಮತ್ತು ಆ ಬಟ್ಟೆ ಏನಿದೆ ಅದರ ಮೂಲಕ ಆ ವ್ಯಕ್ತಿಯ ಗುರುತನ್ನು ಪತ್ತೆ ಹಚ್ಚಿದ್ದಾರೆ ಪೊಲೀಸರು.